ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ರಾಜ್ಯ ಹೊರ ರಾಜ್ಯಗಳ ಜೈನ ಸಮುದಾಯದಿಂದ ಈ ಜಾಥಾ ಇದು ನಡೆಸಲಾಗ್ತಾ ಇರೋದು. ಧರ್ಮಸ್ಥಳದ ಮಹಾದ್ವಾರದಿಂದ ದೇವಸ್ಥಾನದವರೆಗೆ ಜಾಥಾ ನಡೆದಿದೆ. ವೀರೇಂದ್ರ ಹೆಗಡೆ ಅವರ ಲೋಕ ಕಲ್ಯಾಣ ಕೆಲಸಕ್ಕೆ ಅವರಿಗೆ ಇವರೆಲ್ಲರೂ ಕೂಡ ಜೈನ ಸಮುದಾಯದವರು ಶ್ಲಾಘಿಸಿದ್ದಾರೆ. ಭಟ್ಟಾಕರ ವೇದಿಕೆಯಲ್ಲಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಿದ್ದಾರೆ. ನಿಮ್ಮ ಜೊತೆಗೆ ನಾವಿದ್ದೇವೆ ಅನ್ನುವಂತಹ ಸಂದೇಶವನ್ನ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರ ಪರವಾಗಿ ಜಯಘೋಷಗಳು ಮೊಳಗಿದ್ದಾವೆ. ಅಮೃತವರ್ಷಿಣಿ ಸಭಾಂಗಣದಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ನಡೀತಾ ಇದೆ. ಸೊ ಜೈನ ಸಮುದಾಯದವರು ರಾಜ್ಯ ಹೊರ ರಾಜ್ಯಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿ ಧರ್ಮಸ್ಥಳದ ಮುಖ್ಯ ದ್ವಾರದಿಂದ ದೇವಸ್ಥಾನದವರೆಗೂ ಕೂಡ ಅವರು ಜಾಥಾವನ್ನು ನಡೆಸಿ ನಂತರ ಭಟ್ಟಾರಕರ ವೇದಿಕೆಗೆ ಆಗಮಿಸಿ ಎಲ್ಲರೂ ಕೂಡ ವೀರೇಂದ್ರ ಹೆಗಡೆ ಅವರಿಗೆ ಸನ್ಮಾನಿಸಿದ್ದಾರೆ. ನಿಮ್ಮ ಜೊತೆಗೆ ನಾವಿದ್ದೇವೆ, ಯಾವುದೇ ಕಾರಣಕ್ಕೂ ಕೂಡ ನೀವು ಧೃತಿಗೆಡೋದು ಬೇಡ, ನಿಮ್ಮ ಜೊತೆ ನಾವಿದ್ದೇವೆ, ನಿರಂತರವಾಗಿ ನಿಮ್ಮನ್ನು ಬೆಂಬಲಿಸ್ತೇವೆ, ಲೋಕ ಕಲ್ಯಾಣ ಕೆಲಸಗಳನ್ನ ಮಾಡ್ಕೊಳ್ತಾ ಬಂದಿದ್ದೀರಿ, ಜನರಿಗೆ ಸೇವೆಯನ್ನು ಒದಗಿಸ್ತಾ ಇದ್ದೀರಿ, ಸೇವೆಗಳನ್ನ ನೀಡ್ತಾ ಬಂದಿದ್ದೀರಿ, ಆ ಪರಂಪರೆಯನ್ನು ಮುಂದುವರಿಸ್ಕೊಳ್ತಾ ಬಂದಿದ್ದೀರಿ. ಸೊ ಯಾವುದಕ್ಕೂ ಕೂಡ ನೀವು ಜಗ್ಗಬಾರ್ದು, ಬಗ್ಗಬಾರ್ದು, ಕುಗ್ಗಬಾರ್ದು ಅಂತ ಹೇಳಿ ಬೆಂಬಲವನ್ನು ವ್ಯಕ್ತಪಡಿಸಿ ಜೈನ ಸಮುದಾಯದವರು ಇವತ್ತು ಧರ್ಮಸ್ಥಳದಲ್ಲಿ ಜಾಥಾ ಕೈಗೊಂಡಿದ್ದಾರೆ. ಆ ವಿಜುವಲ್ಸನ್ನು ನೋಡ್ತಾ ಇದ್ದೀರಿ. ಧರ್ಮಸ್ಥಳದ ಮುಖ್ಯ ದ್ವಾರದಿಂದ ದೇವಸ್ಥಾನದವರೆಗೂ ಈ ಜಾಥಾ ಆಯಿತು. ನಂತರ ವೇದಿಕೆ ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮದಲ್ಲಿ ವೀರೇಂದ್ರ ಹೆಗಡೆ ಅವರಿಗೆ ಸನ್ಮಾನಿಸಿ ಈ ಒಂದು ಅಭಯವನ್ನು ನೀಡಿದ್ದಾರೆ ಜೈನ ಸಮುದಾಯದ ನಾಯಕರು ಹಾಗೂ ಸದಸ್ಯರು. ನೀವು ತಗೊಳ್ಬೇಕು. ಸೊ ಯಾವ ಷಡ್ಯಂತ್ರ ಈಗ ಬಯಲಾಗಿದೆ, ಧರ್ಮಸ್ಥಳದ ವಿರುದ್ಧ ನಡೆದಂತಹ ಷಡ್ಯಂತ್ರ ಈಗ ಯಾವ ರೀತಿ ಬಟಾ ಬಯಲಾಗಿದೆಯೋ ಇದರ ಬೆನ್ನಲ್ಲೇ ಈಗ ಪ್ರತಿಯೊಬ್ಬರೂ ಕೂಡ ಧರ್ಮಸ್ಥಳದ ಪರವಾಗಿ ನಿಲ್ಲುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಸೊ ಇವತ್ತು ಜೈನ ಸಮುದಾಯದವರು ರಾಜ್ಯ ಹೊರ ರಾಜ್ಯಗಳಿಂದ ಭಾರೀ ಸಂಖ್ಯೆಯಲ್ಲಿ ಆಗಮಿಸಿ ಧರ್ಮಸ್ಥಳದ ಮುಖ್ಯ ದ್ವಾರದಿಂದ ದೇವಸ್ಥಾನದವರೆಗೂ ಕೂಡ ಅವರು ಜಾಥಾವನ್ನು ಕೈಗೊಂಡಿದ್ರು. ಸೊ ಈ ಜಾಥಾ ಯಾಕೆ ಅಂತಂದರೆ ಧರ್ಮಸ್ಥಳದ ಪರವಾಗಿ ನಾವಿದ್ದೇವೆ, ವೀರೇಂದ್ರ ಹೆಗಡೆ ಅವರ ಪರವಾಗಿ ನಾವಿದ್ದೇವೆ ಅನ್ನುವಂಥ ಅಭಯ ನೀಡಲಿಕ್ಕೆ ಈ ಒಂದು ಜಾಥಾವನ್ನು ಅವರು ಕೈಗೊಂಡಿದ್ರು. ಇದಾದ ನಂತರ ಭಟ್ಟಾಕರ ವೇದಿಕೆ ಮೇಲೆ ಒಂದು ಸನ್ಮಾನ ಕಾರ್ಯಕ್ರಮ ಕೂಡ ನಡೆಯಿತು. ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರನ್ನ ವೇದಿಕೆಗೆ ಆಹ್ವಾನಿಸಿ ಅಲ್ಲಿ ಅವ್ರನ್ನ ಸನ್ಮಾನಿಸುವಂಥ ಕೆಲಸವನ್ನು ಕೂಡ ಜೈನ ಸಮುದಾಯದ ನಾಯಕರು ಮಾಡಿದರು. ನಿಮ್ಮ ಜೊತೆಗೆ ನಾವಿದ್ದೇವೆ, ಯಾವುದಕ್ಕೂ ಕೂಡ ನೀವು ಕುಗ್ಗಬಾರ್ದು, ನಿರಂತರವಾಗಿ ಆ ಪರಂಪರೆಯನ್ನು ಯಾವ ರೀತಿ ನೀವು ಉಳಿಸ್ಕೊಳ್ತಾ ಬಂದಿದ್ದೀರಿ, ಆ ಕೆಲಸಗಳನ್ನ ಯಾವ ರೀತಿ ಅನೇಕ ವರ್ಷಾನುವರ್ಷಗಳಿಂದ ಮಾಡ್ಕೊಳ್ತಾ ಬಂದಿದ್ದೀರಿ ಜನಪರವಾಗಿ, ಆ ಕೆಲಸಗಳೆಲ್ಲವೂ ಕೂಡ ಮುಂದುವರಿಬೇಕು, ನಿಮ್ಮ ಜೊತೆಗೆ ನಾವಿದ್ದೇವೆ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ ಹಾಗೂ ಸನ್ಮಾನಿಸಿದ್ದಾರೆ ವೇದಿಕೆಯಲ್ಲಿ. ಅಭಿನವ ಚಾವುಂಡರಾಯ ಎಂಬ ಖ್ಯಾತಿಯನ್ನು ಗಳಿಸಿರತಕ್ಕಂತಹ ಪರಮ ಪೂಜ್ಯ ಕಾವಂದರಿಗೆ ಈಗ ಎಲ್ಲ ಜೈನ ಮಠದ ಭಟ್ಟಾರಕರುಗಳು ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಒಂದು ಜೋರದ ಚಪ್ಪಾಳೆ ಮುಖಾಂತರ
ನಮ್ಮ ಗೌರವವನ್ನು ಪೂಜ್ಯ ಕಾವಂತರಿಗೆ ಕಲ್ಪಿಸಬೇಕು. ನಮ್ಮ ಸಮಾಜದ ಹೆಮ್ಮೆ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಮ್ಮೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಾಪು ಮೂಡುವಂತೆ ಚತುರ್ಧಾಮ ಪರಂಪರೆಯನ್ನು ನಿರಂತರವಾಗಿ ನೆರವೇರಿಸ್ತಾ ಬರ್ತಾ ಇರತಕ್ಕಂಥ ಪೂಜ್ಯ ಕಾವಂತರು ಇವತ್ತು ಅವರಿಗೆ ಜೈನ ಮಠಗಳ ಎಲ್ಲ ಭಟ್ಟಾರಕರುಗಳು, ಸಮಸ್ತ ಭಟ್ಟಾರಕ ಸಮಾಜ ಇವತ್ತು ಬಂದು ಅವರಿಗೆ ಗೌರವವನ್ನು ಸೂಚಿಸ್ತಾ ಇದ್ದಾರೆ, ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ, ಅವರಿಗೆ ಬೆಂಬಲದ ಮಾತುಗಳನ್ನು ಆಡ್ತಾ ಇದ್ದಾರೆ, ಅವರಿಗೆ ಸ್ಥೈರ್ಯದ ಮಾತುಗಳನ್ನು ಆಡ್ತಾ ಇದ್ದಾರೆ. ನಾವು ಖಂಡಿತವಾಗಿಯೂ ಕೂಡ ಎಲ್ಲ ಜೈನ ಮಠಗಳು ಪೂಜ್ಯ ಕಾವಂತರೊಂದಿಗೆ, ಶ್ರೀ ಕ್ಷೇತ್ರ ಧರ್ಮಸ್ಥಳದೊಂದಿಗೆ ನಾವಿದ್ದೇವೆ ಎಂಬ ಮಾತುಗಳನ್ನು ಅತ್ಯಂತ ಸ್ಪಷ್ಟವಾಗಿ, ದೃಢವಾಗಿ, ನಿಖರವಾಗಿ ಈ ವೇದಿಕೆ ಮುಖಾಂತರ ಸಮಾಜ ಕ್ಷೇತ್ರದ ಶ್ರೀ ವಿಜಯನಾಥ ಸ್ವಾಮಿ, ಶ್ರೀ ಚಂದ್ರನಾಥ ಸ್ವಾಮಿ, ಎಲ್ಲ ದೇವತೆಗಳ ಕಡಂಬಳ ಸ್ವಾಮಿಯನ್ನು ಪ್ರಾರ್ಥಿಸಿ, ಎಲ್ಲ ಆಗುವಂಥ ಪೂಜ್ಯರಿಗೆ ಶಾಮಿಗಳನ್ನು ಸಮರ್ಪಿಸಿ, ಎಲ್ಲ ಶ್ರಾವಕ ಬಂಧುಗಳೇ, ಇವತ್ತು ಈ ಕ್ಷೇತ್ರಕ್ಕೆ ಬಹಳ ವಿಶೇಷವಾಗಿ ಕಲೆ ಬಂದಿದೆ. ಯಾಕೆಂದರೆ ಇಷ್ಟು ಜನ ಆಶಯದಾರಿಗೆ ಒಮ್ಮೆಲೆ ಈ ಕ್ಷೇತ್ರಕ್ಕೆ ಬಂದು ಆಶೀರ್ವಾದ ನೀಡಲಿಕ್ಕೆ ಬಂದಿರುವುದು ದೊಡ್ಡ ವಿಷಯ. ಸಾಮಾನ್ಯವಾಗಿ ಕಳೆದರೆ ಏನಾದರೂ ಒಂದು ಕಾರಣ ಇರುತ್ತೆ ಅವರಿಗೆ, ಅದು ಆ ಸಮಸ್ಯೆ ಈ ಸಮಸ್ಯೆ ಹಾಗೆ ಹೀಗೆ. ಈ ಸಲ ದಶಲಕ್ಷದ ಪರ್ವ ಬಂದಿದೆ, ಆದರೂ ಕೂಡ ಅವರೆಲ್ಲರೂ ಕೂಡ ಮನಸ್ಸು ಮಾಡಿ ಕ್ಷೇತ್ರಕ್ಕೆ ಹೋಗಲೇಬೇಕು ಅಂತ ಹೇಳಿ ಎಷ್ಟು ಜನ ಬಂದಿರೋದು ನನಗೆ ತುಂಬ ಸಂತೋಷ ಆಗಿದೆ. ಇವತ್ತು ಅವರ ಪಟ್ಟಾಭಿಷೇಕ ಆದ ದಿವಸ ನಾದನೆಯವರಿಗೆ ಭಾಳ ದೂರ, ಅವರೆಲ್ಲರೂ ಸಂದೇಶ ಕಳಿಸಿದ್ದಾರೆ ಮತ್ತು ಹೇಳಿದ್ದಾರೆ ನಾವು ನಿಮ್ಮ ಜೊತೆಗೆ ಇದ್ದೇವೆ ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವರೆಲ್ಲ ಈ ಸಂಬಂಧ ನಾನು ಸ್ಮರಿಸಿ ಇವತ್ತು ನಾನು ಹೆಚ್ಚೇನು ಮಾತಾಡೋದ್ರೆ, ಯಾಕಂದರೆ SIT ಇರೋದ್ರಿಂದ ಹೆಚ್ಚು ಮಾತಾಡುವ ನಮಗೆ ಆದೇಶ ಆಗಿದೆ. ಒಂದೇ ಮಾತು ಹೇಳಿದ್ದೇನೆ, ಇಷ್ಟು ಜನ ಯಾರು ಬಂದಿದ್ದೀರಲ್ಲ, ನಮ್ಮ ಜೊತೆಗೆ ಇದ್ದೇವೆ ಅಂತ ಏನು ನೀವು ಹೇಳ್ತೀರಿ, ಇದಕ್ಕಿಂತ ದೊಡ್ಡ ಮಾತು ನನಗೆ ಬೇಡ. ನಾನು ಇವತ್ತು ಯಾರು ಬಿಡ್ಡಲ್ಲಿ ಬಂದು ಈಗ ಸ್ವಲ್ಪ ಹೊತ್ತಿಗೆ ನಾನು ಬಿಡ್ಡಲ್ಲಿದ್ದೆ, ಅಲ್ಲಿ ಮನೆಗೆ ಬಂದು ಹೇಳಿದ್ದು ಏನಂತಂದರೆ, ಎಷ್ಟು ಜನ ಗಂಡಸರು ಪುರುಷರು ಎಷ್ಟು ಶ್ರಾವಕರು ಎಷ್ಟು ಕಣ್ಣೀರಾಗ್ತಾರೆ, ಅದಕ್ಕಿಂತ ಹೆಚ್ಚು ಹೆಣ್ಮಕ್ಳು ಕಣ್ಣೀರಾಗ್ತಾರೆ. ಎಲ್ಲ ಮಹಿಳೆಯರು ಭಾಳ ದುಃಖಪಟ್ಟಿದ್ದಾರೆ, ಕಣ್ಣೀರಾಕಿದ್ದಾರೆ ಮತ್ತು ನಾನಾ ರೀತಿಯ ವೇದನೆಯನ್ನು ಪಡ್ತಾ ಇದ್ದಾರೆ ಅಂತ ನಮ್ಮ ಕ್ಷೇತ್ರಕ್ಕೆ ಬಂದವರು ಹೇಳಿದರು. ನಮ್ಮ ಮನೆಯಲ್ಲಿ ನನಗೆ ನೆಮ್ಮದಿದ್ದಾನೆ, ದಿವಸ ಏನು ನೀವೇನಾದರೂ ಮಾಡಿ ನನಗೆ ಬೈದಿದ್ದಾರೆ, ಏನು ಮಾಡೋದು ಅಂತ ಅಂದರೆ ಅದರ ಅರ್ಥ ಎಷ್ಟೋ ಜನ ಹೆಣ್ಮಕ್ಕಳು ಎಲ್ಲ ರೀತಿಯೂ ತಯಾರಾಗಿದ್ದಾರೆ, ಯಾವುದೇ ಪ್ರತಿಭಟನೆ ಹೋರಾಟಕ್ಕೆ ಅವರು ನೀಡಿದ್ದಾರೆ. ಆದರೆ ಅಂಥ ಹೋರಾಟ ಅಗತ್ಯವಿಲ್ಲ. ನಾವು ಸ್ವಾಮಿ ಮೇಲೆ ಇದನ್ನು ಬಿಟ್ಟಿದ್ದೇವೆ ಮತ್ತು ಆ ಪ್ರಯುಕ್ತ ಈಗ ನಮಗೆ ಫಲ ಸಿಗ್ತಾ ಇದೆ. ಮತ್ತು ಹಂಪನಾಗ ಶ್ರೀಕಾಂತ ವಿದ್ವಾಂಸರ ಹಂಪನಾಗರಾಜ್ ಹೇಳಿದ ಹಾಗೆ ವಿಶೇಷವಾಗಿ ನಾವೆಲ್ಲ ಮಾಡುವಂಥ ಪ್ರಯತ್ನಕ್ಕೆ ಸ್ವಾಮಿ ಅನುಗ್ರಹ ಇದೆ. ಸತ್ಯ ಬಿಟ್ಟು ನಾವು ಎಂದೂ ಹೋಗೋದಿಲ್ಲ, ಹೋಗಲೂ ಇಲ್ಲ. ಈ ಪ್ರಯತ್ನಕ್ಕೆ ನಮ್ಮ ಪ್ರಯತ್ನ ಇಷ್ಟೇ, ಶಾಂತತೆಯನ್ನು ಕಾಪಾಡಬೇಕು, ಸಾತ್ವಿಕತೆಯನ್ನು ಕಾಪಾಡಬೇಕು, ತಾಳ್ಮೆಯಿಂದ ಇರಬೇಕು. ನಮ್ಮ ಮನೆಯಲ್ಲಿ ಒಂದು ಪುಸ್ತಕ ಬಂದಿದ್ದೀನಿ, ವಿವೇಕಾನಂದರ ಬಗ್ಗೆ ಪುಸ್ತಕ ಕೊಟ್ಟರು. ಅವರೆಲ್ಲ ದಶಲಕ್ಷಣದ ಎಲ್ಲ ನಾನು ಪಾಲಿಸಿದ್ದಾರೆ. ಆದರೆ ಅವರು ಹೇಳಲಿಲ್ಲ ಜೈನ ಧರ್ಮದ ದಶಲಕ್ಷಣ ನಾನು ಪಾಲಿಸಿದೆ ಅಂತ ಅವರು ಬಾಯ್ಬಿಟ್ಟು ಹೇಳಲಿಲ್ಲ. ಆದರೆ ಎಲ್ಲ ವಿಷಯದಲ್ಲಿ ಅವರು ಸಂಯಮ ಮಾತಾಡಿದ್ದಾರೆ, ತ್ಯಾಗ, ಸಂಯಮ, ತಪಸ್ಸು, ಅಶೌರ್ಯ ಎಲ್ಲ ವಿಷಯಗಳನ್ನು ಅವರು ಪಾಲನೆ ಮಾಡಿದ್ದಾರೆ. ಅದರಲ್ಲಿ ಬರೆದಿದ್ದಾರೆ ಆ ಪುಸ್ತಕದಲ್ಲಿ ಎಲ್ಲ ಧರ್ಮಗಳನ್ನು ಪಾಲಿಸಿದ್ದಾರೆ, ದಶಲಕ್ಷದ ಎಲ್ಲ ಧರ್ಮಗಳನ್ನು ಅವರು ಪಾಲಿಸಿದ್ದಾರೆ. ಆದರೆ ಅವರು ಹೇಳಿಲ್ಲ ಇಲ್ಲಿ ಧರ್ಮವನ್ನು. ಅಂದರೆ ಈ ಸತ್ಯ ಒಂದೇ, ಸತ್ಯಕ್ಕೆ ಎರಡು ಮುಖ ಇಲ್ಲ. ಯಾವ ಧರ್ಮದವರಾಗಲಿ ಆ ಧರ್ಮಕ್ಕೆ ಅವರು ಶರಣಾಗಬೇಕು. ಈ ಎಲ್ಲ ದಶಧರ್ಮಗಳನ್ನು ಅವರು ಪಾಲಿಸಲೇಬೇಕು. ದಶಧರ್ಮಗಳನ್ನು ಪಾಲಿಸದಿದ್ದರೆ ಆ ಧರ್ಮಕ್ಕೆ ಅವರು ಅನ್ಯಾಯಗಳಲ್ಲ. ಹಾಗಾಗಿ ಅಂತಹ ದಶಧರ್ಮಗಳ ಬಗ್ಗೆ ಭಾಳ ಗೌರವ ಇಟ್ಕೊಂಡು ಬಂದರೆ, ಪೂಜೆಗಳು ಬಂದರೆ ಇವತ್ತು ಬಂದು ನನಗೆ ತುಂಬ ವಿಶ್ವಾಸವನ್ನು ಕೊಟ್ಟಿದ್ದಾರೆ, ಧೈರ್ಯವನ್ನು ಕೊಟ್ಟಿದ್ದಾರೆ. ನಮ್ಮ ತಮಿಳುನಾಡಿಂದ ಬಂದಂಥ ಶ್ರೀಗಳವರು ಭಾಳ ವಿಶೇಷವಾಗಿ ಧೈರ್ಯದಿಂದ ಮಾತಾಡಿದ್ದಾರೆ ಮತ್ತು ಹೇಳಿದ್ದಾರೆ ನೀವೇನಿದ್ರು ನಾವಿದ್ದೇವೆ ಅಂತ. ಅವರು ಎಷ್ಟು ಶಕ್ತಿವಂತರು ಅಂತಂದರೆ ಅವರು ಸಂಜೆ ಕೊಟ್ಟರೆ ಸಾಕು, ಸಿಗ್ನಲ್ ಕೊಟ್ಟರೆ ಸಾಕು, ಪ್ರಯೋಜನ ಹೇಳಿದ್ದಾರೆ. ಬರುವ ಋಷಿಗಳು ಹೇಳಿದರು ನಾವೆಲ್ಲ ಶ್ರೀಗಳನ್ನು ಒಟ್ಟು ಮಾಡಬೇಕು ಅಂತ. ಬರುವ ಋಷಿಗಳ ಶಿಷ್ಯರು ಬಂದರೆ
ಅವ್ರ ಮನೆಗಳು, ಇವರು ಕಾವ್ಯ ಭಟ್ಟಿದ್ದಾರೆ ಕೆಲವರು ಮನೆಗಳು, ಅವ್ರು ಹೇಳಿದ್ದಾರೆ ಎಲ್ಲರನ್ನು ಉಂಟು ಮಾಡಿ ಅವ್ರಿಗೆ ಕಾರ್ಯಕ್ರಮ ಮಾಡೋಣ ಅಂತ ಅವ್ರು ಹೇಳಿದಂತೆ ಇವತ್ತು ನಡೆದಿದೆ. ಎಲ್ಲ ಅವರ ಆದೇಶದಂತೆ ಅವರು ಮತ್ತು ಸಿದ್ಧಸೇನಾ ಮಹಾರಾಜರು ಬೆಳಗಾವಿಯಲ್ಲಿದ್ದಾರೆ, ಅವರಿಬ್ಬರು ಹೇಳಿದಂತೆ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವೆಲ್ಲರೂ ಭಾಗವಹಿಸಿದ್ದೀರಿ. ಇವತ್ತು ನಿಮಗೆ ಎಲ್ಲರಿಗೂ ನಾನು ಧನ್ಯವಾದವನ್ನು ಹೇಳ್ತೇನೆ. ನೀವೆಲ್ಲರಿಗೂ ವಿಶೇಷವಾಗಿ ಶ್ರೀ ಮಂಜುನಾಥ ಸ್ವಾಮಿ ಸದಾನಂದ ಸ್ವಾಮಿ ಆಶೀರ್ವಾದದಲ್ಲಿ ಸಂಯಮ ಅತ್ಯಂತ ಶ್ರೇಷ್ಠವಾದದ್ದು. ದಶರಕ್ಷಣ ಪರ್ವ ನಾನು ಯಾವಾಗಲೂ ದಶರಕ್ಷಣ ಇರುವಂಥದ್ದು ಓದಲಿಕ್ಕಲ್ಲ, ಆಚರಿಸಿದ ಕಾಲ, ಅದು ಧಾರಣೆ ಮಾಡಿ ಜನಿವಾರ ನಮ್ಮ ಕೃತಿಗಿರುವಂಥದ್ದು ಯಾವತ್ತೂ ಕೂಡ 3 ಶಕ್ತಿ ನಮ್ಮಲ್ಲಿ ಇರಬೇಕು ಅಂತ. ಅದರದ್ದೇ ದೇವಸ್ಥಾನದ ಜಾತಿ ಭಾಷೆಕ ಅಲ್ಲ, ಕೆಲವರು ಜಾತಿ ಭಾಷೆಗಳನ್ನು ತಿಳ್ಕೊಡೋಲ್ಲ. ನಮಗೆ ಜ್ಞಾನ ದರ್ಶನ ಚಾರಿತ್ರ 3 ಧರ್ಮಗಳನ್ನು ಆಚರಿಸೋದಕ್ಕಾಗಿ ನಾವು ಜನಿವಾರ ಧರ್ಮ. ಹಾಗೆ ದಶಲಕ್ಷಣಗಳನ್ನು ಪೂಜೆ ಮಾಡೋದಕ್ಕಲ್ಲ, ಆರತಿ ಮಾಡೋದಕ್ಕಲ್ಲ, ದಶಲಕ್ಷಣ ಪಾಲನೆ ಮಾಡೋದಕ್ಕಲ್ಲ. ಅದನ್ನು ನಾವು ಕೂಡ ಅದನ್ನು ಪಾಲನೆ ಮಾಡಿದ್ದೇವೆ. ಇಲ್ಲಿ ಬಂದ ಎಲ್ಲ ಪೂಜೆರಿಗೂ ನಾನು ನನ್ನ ಕುಟುಂಬದವರು ಸಪರಿವಾರ ಅವರಿಗೆ ನಮಸ್ಕಾರವನ್ನು ಹೆಚ್ಚಾಗಿ ಹೇಳ್ತಾ ನಮ್ಮ ಉಪಸ್ಥಿತಿಯಲ್ಲಿ ತುಂಬ ಚೆನ್ನಾಗಿ ಕಾರ್ಯಗಳು ನಿಮಗೆಲ್ಲ ಇನ್ನೂ ಹೆಚ್ಚು ವಿಚಾರ ಮಾಡಬೇಕು. ವಿಚಾರ ಮಾಡಲಿಕ್ಕೆ ನಮಗೆ ಆಗಲಿಲ್ಲ ಅನ್ನೋ ವಿಷಯ ನನಗಿದೆ. ಯಾರು ಬೇಸರ ಮಾಡ್ಕೋಬೇಡಿ, ಚೆನ್ನಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ಮಂಜುನಾಥ ಸ್ವಾಮಿ ಅನುಗ್ರಹದೆಲ್ಲರ ಮೇಲೆ ಕೊಡ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ, ಯಶಸ್ವಿ ಆಗಲಿ ಅಂತ ಪ್ರಾರ್ಥಿಸಿ ಎಲ್ಲರಿಗೂ ಇಚ್ಛೆಯನ್ನು ಸಲ್ಲಿಸುತ್ತೇನೆ. ಸೊ ಇವತ್ತು ಜೈನ ಸಮುದಾಯದವರು ಸಾಕಷ್ಟು ಸಂಖ್ಯೆಯಲ್ಲಿ ಧರ್ಮಸ್ಥಳದಲ್ಲಿ ಜಮಾಯಿಸಿದ್ರು. ಜೊತೆಗೆ ಅವರು ಜಮಾಯಿಸಿದಂಥ ಕಾರಣ ಏನು ಅಂತಂದರೆ, ಅಷ್ಟು ಸಂಖ್ಯೆಯಲ್ಲಿ ಸೇರೋದಕ್ಕೆ ಕಾರಣ ಏನು ಅಂತಂದರೆ, ಶ್ರೀ ಕ್ಷೇತ್ರದ ವಿರುದ್ಧವಾಗಿ ಯಾವೆಲ್ಲ ಆರೋಪ ಹೊರಿಸಲಾಯಿತು ಈಗ ಅದೆಲ್ಲವೂ ಕೂಡ ಬಟಾಬೈಲಾಗಿದೆ. ಇದರಿಂದ ಮಾನಸಿಕವಾಗಿ ಭಕ್ತರಾಗಿರ್ಬೋದು, ದೇವಸ್ಥಾನದ ಮಂಡಳಿಯವರಾಗಿರ್ಬೋದು, ಎಸ್ಪೆಷಲಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರಾಗಿರ್ಬೋದು ಮಾನಸಿಕವಾಗಿ ಕುಗ್ಗಿದ್ದಾರೆ. ಅವರ ಪರವಾಗಿ ನಾವಿದ್ದೀವಿ ಎನ್ನುವಂಥ ಸಂದೇಶವನ್ನು ಅವರಿಗೆ ತಲುಪಿಸುವಂಥ ನಿಟ್ಟಿನಲ್ಲಿ ಇವತ್ತು ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಧರ್ಮಸ್ಥಳದ ಮುಖ್ಯ ದ್ವಾರದಿಂದ ದೇವಸ್ಥಾನದವರೆಗೂ ಕೂಡ ಜೈನ ಸಮುದಾಯದವರು ರಾಜ್ಯ ಹೊರ ರಾಜ್ಯಗಳಿಂದ ಬಂದಿದ್ದರು. ಆ್ಯಂಡ್ ಅವರೆಲ್ಲರೂ ಕೂಡ ಧರ್ಮಸ್ಥಳದ ದೇವಸ್ಥಾನದವರೆಗೂ ಕೂಡ ಜಾಥಾವನ್ನು ಕೈಗೊಂಡಿದ್ದರು. ಅದಾದ ನಂತರ ವೇದಿಕೆ ಕಾರ್ಯಕ್ರಮ ನಡೆಯಿತು, ಅದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಭಟ್ಟಾಕರ ವೇದಿಕೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರನ್ನ ಸನ್ಮಾನಿಸಲಾಯಿತು. ನಿಮ್ಮ ಜೊತೆಗೆ ನಾವಿದ್ದೇವೆ ಅನ್ನುವಂಥ ಅಭಯ ನೀಡಿದರು. ಸೊ ಇದಕ್ಕೆ ಪ್ರತಿಯಾಗಿ ಅಂದರೆ ಈ ಒಂದು ಸಮಾರಂಭದಲ್ಲಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಮಾತನಾಡಿದಂತಹ ಸಂದರ್ಭದಲ್ಲಿ ಒಂದನ್ನು ಗಮನಿಸಬೇಕು. ಏನು ಅಂತಂದರೆ, ಈಗ ಬಹುಶಃ ಅವರಿಗೆ ಆ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಆ ಒಂದು ಸ್ಪೀಚಲ್ಲಿ ನೀವು ಗಮನಿಸ್ತಾ ಇದ್ದರೆ ಅವರೇ ಭಕ್ತರಿಗೆ ಹೇಳ್ತಿದ್ದಾರೆ, ಧೈರ್ಯ ತುಂಬ್ತಾ ಇದ್ದಾರೆ. ಸತ್ಯವನ್ನು ಬಿಟ್ಟು ನಾನು ಹೋಗಿಲ್ಲ, ಯಾವತ್ತೂ ಕೂಡ ಹೋಗಿಲ್ಲ, ನಾನು ಹೋಗೋದೂ ಇಲ್ಲ, ಸಂಯಮದಿಂದ ಇರಿ ಎಲ್ಲರೂ ಕೂಡ, ಅದಕ್ಕೆ ಖಂಡಿತವಾಗ್ಲೂ ಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ. ಜೊತೆಗೆ ಧರ್ಮಸ್ಥಳದ ವಿರುದ್ಧವಾಗಿ ಯಾವೆಲ್ಲ ಒಂದು ಆರೋಪವನ್ನು ಹೊರಿಸಲಾಯಿತು, ಒಂದು ಷಡ್ಯಂತ್ರ ಏನು ಮಾಡಲಾಯಿತು, ಅದಕ್ಕೆ ಕುರಿತಾಗೂ ಕೂಡ ಅವರು ಮಾತನಾಡಿದ್ದಾರೆ. ಹೆಣ್ಮಕ್ಳು ಇದನ್ನೆಲ್ಲ ಕೇಳಿದ ನಂತರ ಕಣ್ಣೀರು ಹಾಕ್ತಿದ್ದಾರೆ. ಸೊ ಎಲ್ಲದಕ್ಕೂ ಕೂಡ ಒಂದು ಪರಿಹಾರ ಇದ್ದೇ ಇರುತ್ತೆ, ಧೈರ್ಯವಾಗಿರಿ ಅಂತ ಹೇಳಿ ಒಂದು ರೀತಿ ಪಾಸಿಟಿವ್ ಆಗಿ ಇವತ್ತು ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಕಾಣಿಸ್ಕೊಂಡಿದ್ದು. ಆ್ಯಂಡ್ ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ, ಒಂದು ಮಂದಸ್ಮಿತ ಅವರ ಮುಖದಲ್ಲಿದೆ, ನಗ್ತಿದ್ದಾರೆ. ಸೊ ಎಷ್ಟೋ ದಿನಗಳಾದ ನಂತರ ಬಹುಶಃ ಈ ಒಂದು ಚಿತ್ರವನ್ನು ನೋಡೋದಕ್ಕೆ ಎಲ್ರಿಗೂ ಖುಷಿಯಾಗುತ್ತೆ. ಅಂಥ ದೊಡ್ಡ ಷಡ್ಯಂತ್ರದಿಂದ ಈಗ ಹೊರಬಂದು ಸತ್ಯದ ದಾರಿಯಲ್ಲಿ ನಡೆದು ಈಗ ಸತ್ಯವನ್ನು ಬಿಟ್ಟು ನಾನು ಹೋಗಿಲ್ಲ, ನಾನು ಯಾವತ್ತೂ ಹೋಗೋದು ಇಲ್ಲ ಅನ್ನುವಂಥ ಒಂದು ದೃಢ ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ. ಬಹುಶಃ ಇದು ಭಕ್ತರಲ್ಲಿ ಒಂದು ರೀತಿ ಆತ್ಮವಿಶ್ವಾಸವನ್ನು ಮೂಡಿಸಿದೆ, ಎಲ್ಲೋ ಒಂದು ಕಡೆ ನೆಮ್ಮದಿ ಕೂಡ ಸಿಕ್ಕಿದೆ. ಅಸಂಖ್ಯ ಧರ್ಮಸ್ಥಳದ ಭಕ್ತರು ಇದರಿಂದಾಗಿ ವಿಚಲಿತರಾಗಿದ್ದರು, ಒಂದು ರೀತಿ ಖೇದಕ್ಕೆ ಒಳಗಾಗಿದ್ದರು. ಬಹುಶಃ ಇವತ್ತು ಅವರೆಲ್ಲರಿಗೂ ಕೂಡ ಯಾವಾಗ ಈ ಒಂದು ವಿಜುವಲ್ಸನ್ನು ನೋಡಿದ್ರೋ, ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಈ ರೀತಿಯಾಗಿ ಭಕ್ತರಿಗೆ ಒಂದು ಧೈರ್ಯದ ಮಾತುಗಳನ್ನ ಹೇಳಿದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಭಕ್ತರಿಗೂ ಆ ಧೈರ್ಯ ಬಂದಿದೆ. ಹಾಗೂ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರಿಗೆ ಬಹುಶಃ ಈಗ ಇದೆಲ್ಲವೂ ಕೂಡ ಆಲ್ಮೋಸ್ಟ್ ಅಂತ್ಯಕ್ಕೆ ಬಂದ ನಂತರ ಅವ್ರಿಗೂ ಕೂಡ ಒಂದು ರೀತಿ ಕಾನ್ಫಿಡೆನ್ಸ್ ಬಂದಿದೆ. ಜೊತೆಗೆ ಕಳಂಕ ಹೋದಂಥ ಅಂದರೆ ತೊಡಕಾದಂಥ ಒಂದು ಕಳಂಕ ಏನಿತ್ತು ಅದು ಹೋದ ನಂತರ ಒಂದು ರೀತಿ ಧೈರ್ಯ ಬಂದಿದೆ. ಹಾಗೂ ಭಕ್ತರನ್ನ ಉದ್ದೇಶಿಸಿ ಅವರು ಅದೇ ಒಂದು ಪಾಸಿಟಿವ್ ಸ್ಪಿರಿಟ್ನಲ್ಲೇ ಮಾತನಾಡಿದ್ದಾರೆ ಇವತ್ತು. ಸೊ ಎಲ್ಲೋ ಒಂದು ಕಡೆ ಇದೆಲ್ಲವೂ ಒಂದು ಪಾಸಿಟಿವ್ ಬೆಳವಣಿಗೆ ಅಂತಲೇ ಹೇಳ್ಬೋದು. ಸೊ ಇವತ್ತು ಜೈನ ಸಮುದಾಯದವರು ಸಹಸ್ರಾರು ಸಂಖ್ಯೆಯಲ್ಲಿ ಧರ್ಮಸ್ಥಳದಲ್ಲಿ ಸೇರಿದ್ರು, ಜಾಥಾವನ್ನು ಕೈಗೊಂಡರು. ಧರ್ಮಸ್ಥಳದ ಪರವಾಗಿ ಜಾಥಾ ಇದು, ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಪರವಾಗಿ ಜಾಥಾ ಇದು. ಈ ಜಾಥಾದಲ್ಲಿ ಅವರು ನಿಮ್ಮ ಪರವಾಗಿ ನಾವಿದ್ದೇವೆ, ಕ್ಷೇತ್ರದ ಪರವಾಗಿ ನಾವಿದ್ದೇವೆ ಅಂತ ಹೇಳಿ ಒಂದು ಅಭಯವನ್ನು ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರಿಗೆ ಜೊತೆಗೆ ಭಕ್ತರಿಗೆ ನೀಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.